ಎಲ್ರೂ ಕ್ರಿಶ್ ಬಗ್ಗೆನೇ ಹೇಳೋದಾಗೋಯ್ತು. ನಿನ್ ಹುಡುಗನ ಬಗ್ಗೆನೂ ಏನಾದ್ರು ಹೇಳೆ. ಅಮ್ಮ, ನನ್ ಬಾಯ್ ಫ್ರೆಂಡ್ಗೂ ಇವನ್ಗೂ ಏನಮ್ಮ ಕಂಪ್ಯಾರಿಸನ್? ನನ್ ಬಾಯ್ ಫ್ರೆಂಡು ಶ್ರೀಕೃಷ್ಣ ಇದ್ದ ಹಾಗೆ. ಇಲ್ಲೊಂದ್ ಕೊಳಲು ಅಲ್ಲೊಂದ್ ಕೊಳಲು, ಇನ್ನು ಎಷ್ಟು ಕೊಳಲವು, ಎಲ್ಲೆಲ್ಲಿ ಊತಾವನೋ ಏನೋ, ನಮ್ಗೆ ಯಾಕೆ ಬೇಕು, ನಮಗ್ ನಾವು ತೊಳ್ಕೊಳವ. ನನ್ ಬಾಯ್ ಫ್ರೆಂಡ್ ಎಷ್ಟು ಲವರ್ಸ್ ನ ಸೇರ್ಸಿದಾನೆ ಅಂತ ಗೊತ್ತಾ? ಅವನು ಗಂಡ್ಸಂದ್ರೆ ನನ್ಗೋಸ್ಕರ ಎಂಥ ರಿಸ್ಕ್ ಬೇಕಾದ್ರೂ ತಗೋತಾನೆ. ಇವಳು ಇಲ್ಲಿ ಇಲ್ದಿರೋನ್ ಬಗ್ಗೆ ಅಷ್ಟೊಂದ್ ಮಾತಾಡ್ತಾ ಇದ್ದಾಳೆ ಅಂದ್ರೆ, ಇನ್ನು ನೀನು ಇಲ್ಲೇ ಇರೋ ನಮ್ ಕೃಷ್ ಬಗ್ಗೆ ಇನ್ನೆಷ್ಟ್ ಚೆನ್ನಾಗಿ ಮಾತಾಡ್ಬೇಕು ಗೊತ್ತಾ? ಮಾತಾಡು, ಚೆನ್ನಾಗಿ ಮಾತಾಡು. ಹೇಳಿ, ನಿನ್ಗೋಸ್ಕರ ಪ್ರಾಣ ಬೇಕಾದ್ರೂ ಬಿಡ್ತೀನಿ ಅಂತ ಹೇಳಿದಾನಲ್ಲ, ಅದನ್ನ ಹೇಳು, ಹೇಳೇ. ಏನೇ ನಿನ್ ಬಾಯ್ ಫ್ರೆಂಡ್ ನಿನ್ಗೋಸ್ಕರ ಪ್ರಾಣ ಬಿಡ್ತೀನಿ ಅನ್ನ? ನನ್ ಬಾಯ್ ಫ್ರೆಂಡ್ಗೂ ನಿನ್ ಬಾಯ್ ಫ್ರೆಂಡ್ಗೂ ಹೋಲಿಕೆನೇ ಇಲ್ಲ. ನಿನ್ ಬಾಯ್ ಫ್ರೆಂಡ್ ಲವರ್ಸ್ನ ಒಂದ್ ಮಾಡಿದ್ರೆ, ನನ್ ಬಾಯ್ ಫ್ರೆಂಡ್ 2 ಕುಟುಂಬನ ಒಂದ್ ಮಾಡಿದಾನೆ, 2 ಊರನ್ನ ಒಂದ್ ಮಾಡಿದಾನೆ. ನನ್ ಬಾಯ್ ಫ್ರೆಂಡ್ ನನ್ನ ಹ್ಯಾಪಿನೆಸ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಗೊತ್ತಾ? ಒಬ್ಬ ಬಾಯ್ ಫ್ರೆಂಡ್ ಇಂದ ಕೆಲವು ಕ್ಷಣ ಹ್ಯಾಪಿಯಾಗಿರ್ಬೋದು, ಕೆಲವು ದಿನ ಹ್ಯಾಪಿಯಾಗಿರ್ಬೋದು. ಆದ್ರೆ ಕ್ರಿಶ್ ಇಂದ ನನ್ನ ಲೈಫೇ ಬದಲಾಗೋಯ್ತು. ಥ್ಯಾಂಕ್ಸ್ ಕ್ರಿಶ್. ಅಂಕಲ್, ಅವಳ ಬಾಯ್ ಫ್ರೆಂಡ್ ಬಗ್ಗೆ ಅಷ್ಟೊಂದ್ ಮಾತಾಡ್ತಾ ಇದ್ದಾಳೆ, ನಿಮ್ ಮಗನ್ ಬಗ್ಗೆನೂ ಸ್ವಲ್ಪ ಹೇಳಿ. ನನ್ ಮಗನಿಗೆ ನಮ್ಮ ಅವನ್ ಸೂಪರ್. ಹಲೋ, ನಿನ್ ಮಗ ಸೂಪರ್ ಆದ್ರೆ ನನ್ ಮಗ ಬಂಪರ್. ಎಲ್ಲೋ ಇರೋ ನಿನ್ ಮಗನ್ ಬಗ್ಗೆ ನೀನ್ ಅಷ್ಟು ಮಾತಾಡ್ಬೇಕಾದ್ರೆ, ಪಕ್ಕದಲ್ಲಿ ಇರೋ ನನ್ ಮಗನ್ ಬಗ್ಗೆ ನಾನು ಎಷ್ಟು ಮಾತಾಡ್ಬೇಕು? ಯಾಕೆ ಬಾಯಿ ಮುಚ್ಕೊಂಡ್ಬಿಟ್ರಿ? ಮಾತಾಡ್ರಿ. ಹಲೋ ಹಲೋ ಹಲೋ, ಯಾಕಪ್ಪ ಸೈಲೆಂಟ್ ಆಗೋದೆ? ಮಾತಾಡು. ಯಾಕೆ ಮಾತು? ಕೂಲ್ ಡೌನ್, ಕೂಲ್ ಡೌನ್, ಕೂಲ್ ಡೌನ್, ಪ್ಲೀಸ್ ಕೂಲ್ ಡೌನ್.